ಓಹ್ ಮೊದಲ ಸ್ನೇಹಿತರೆ ಬನ್ನಿ, ಇನ್ಮೇಲೆ ವ್ಯೂಸ್ ಯೂಟ್ಯೂಬ್ ನಲ್ಲಿ ವ್ಯೂಸ್ ಬರಲ್ಲ. 5-10 ವ್ಯೂಸ್ಗೆಲ್ಲ ಬ್ರೇಕ್ ಹಾಕಿದೆ ಯೂಟ್ಯೂಬ್ ಅಂತ ಹೇಳ್ಬೋದು. ಇನ್ಮೇಲೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ ಯೂಟ್ಯೂಬ್ ಅಲ್ಲಿ. ನಿಜವಾಗ್ಲೂ ಯಾರಿಗೂ ಇನ್ಮೇಲೆ 5-10 ವ್ಯೂಸ್ ಬರಲ್ಲ. ಮಿನಿಮಮ್ 5-10 ವ್ಯೂಸ್ ಬರೋದು ಕೂಡ 50-60 ವ್ಯೂಸ್ ಬರುತ್ತೆ. 50-60 ವ್ಯೂಸ್ ಬರೋದು ಕೂಡ 100 ಚಿಲ್ಲರೆ ವ್ಯೂಸ್ ಬರುತ್ತೆ. ಓಕೆ, ಈ ವ್ಯೂಸ್ ಇಂದ ವಾಚ್ ಅವರ್ ಕೌಂಟ್ ಆಗುತ್ತಾ, ಅಕಸ್ಮಾತ್ ಮಾಡಿ ಅರ್ನಿಂಗ್ಸ್ ಆಗುತ್ತಾ, ಇವತ್ತಿನ ವಿಡಿಯೋದಲ್ಲಿ ಇದ್ದೇನೆ. ಅಷ್ಟೇ ಅಲ್ಲ, ವಾಚ್ ಅವರ್ ಹೇಗೆ ಕೌಂಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಯಾಕಂದ್ರೆ 2 ವಿಡಿಯೋ ಮಾಡಿದ್ದು, ಆ 2 ವಿಡಿಯೋ ಕೂಡ ಅದೇನೋ ಅಪ್ಲೋಡ್ ಮಾಡಿದ್ರು ಕೂಡ ಪಬ್ಲಿಕ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ಇಷ್ಟು ಅಪ್ಡೇಟ್ ಬರಲಿ ಅಂತಾನೆ ಮೋಸ್ಟ್ಲಿ ಕಾಯ್ತಾ ಇತ್ತು ಅನ್ಸುತ್ತೆ. ಎಷ್ಟು ಅಪ್ಡೇಟ್ ಸೇರಿಸಿ ಒಂದು ವಿಡಿಯೋ ಮಾಡ್ತೀವಿ. 8,000 ವಾಚ್ ಅವರ್ ಬಗ್ಗೆ ಕೂಡ ವಿಡಿಯೋ ಮಾಡ್ತಾ ಇದೀವಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ಸ್ಕಿಪ್ ಮಾಡಿದ್ರೆ ನೀವೇನೆ. ಓಕೆ, ಆಮೇಲೆ ಹೆಂಗ್ ವಾಚ್ ಅವರ್ ಕೌಂಟ್ ಆಗುತ್ತೆ ಸರ್, ಇಷ್ಟು ವ್ಯೂಸ್ ಬಂದಿದೆ, ಇಲ್ಲಿ ನೋಡ್ರೆ ವಾಚ್ ಅವರ್ ಇಲ್ಲ ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ಓಕೆ, ಯಾವ್ದ್ರಲ್ಲಿ ವಾಚ್ ಅವರ್ ಕೌಂಟ್ ಆಗುತ್ತೆ, ಡ್ಯಾಶ್ ಬೋರ್ಡ್ ಅಲ್ಲಿ ಕೌಂಟ್ ಆಗುತ್ತಾ, ಇಲ್ಲ 365 ಡೇಸ್ ಅಲ್ಲಿ ಕೌಂಟ್ ಆಗುತ್ತಾ, ಲೈಫ್ ಟೈಮ್ ಅಲ್ಲಿ ಕೌಂಟ್ ಆಗುತ್ತಾ, ಇಲ್ಲ ಅರ್ನಿಂಗ್ ಪೇಜ್ ಅಲ್ಲಿ ಕೌಂಟ್ ಆಗುತ್ತಾ, ಇದ್ರ ಬಗ್ಗೆ ಫುಲ್ ಡೀಟೇಲ್ ವಿಡಿಯೋ ಇದು. ಒಂದು 15-16 ನಿಮಿಷ ವಿಡಿಯೋ ಆಗ್ಬೋದು. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಅವಾಗ ನಿಮ್ಗೆ ಕ್ಲೀನ್ ಅರ್ಥ ಆಗ್ಬಿಡುತ್ತೆ. ಯಾವ ಯೂಟ್ಯೂಬರ್ಸ್ ಹೋಗಿ ನೀವು ಕಮೆಂಟ್ ಹಾಕೋದಿಲ್ಲ. ಓಕೆ, ಸರ್ ಒಂದು ವಾಚ್ ಅವರ್ ಕೌಂಟ್ ಆಗ್ತಿಲ್ಲ, ಹಿಂಗಾಗಿದೆ, ಲೆಸ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ ಅಂತ. ಹಾಗಾದ್ರೆ ಈ ವಿಡಿಯೋ ನೋಡ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಕ್ಬಿಡುತ್ತೆ. ಬನ್ನಿ ಹೋಗೋಣ. ಹೇಗೆ ವಾಚ್ ಅವರ್ ಈಗ ಇದು ಅಪ್ಡೇಟ್ ಬಂದಿದೆಯಲ್ಲ, ಫಸ್ಟ್ ಅಪ್ಡೇಟ್ ಹೋಗೋಣ. ಭರತ್, ಅಪ್ಡೇಟ್ ರಾತ್ರಿ ಅಪ್ಡೇಟ್ ಬಂತು, ನಾವು ವಿಡಿಯೋ ಮಾಡಕ್ ಆಗ್ಲಿಲ್ಲ, ನಿಮ್ಗೆ ಅಪ್ಡೇಟ್ ಇತ್ತು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ ಭರತ್ ನಿಮ್ಗೆ. ಏನೋ ನಮ್ಮ ಒಂದು ಜಿಮೇಲ್ ಐಡಿ ಇಂದ ಒಂದು ಅಪ್ಡೇಟ್ ನೋಡಿ, ಈಗಲೇ ನಿಮ್ ಮುಂದೆ ಓಪನ್ ಮಾಡ್ತಾ ಇರೋದು. ಓಕೆ, ಏನೊಂದಿದೆ ಅಪ್ಡೇಟ್ ವ್ಯೂಸ್ ವಿ ಕೌಂಟ್ ಪಬ್ಲಿಕ್ ವ್ಯೂಸ್ ಟು ರಿಫ್ಲೆಕ್ಟ್ ಯುವರ್ ಟ್ರೂ ಎಕ್ಸ್ಪೋಜರ್ ಅಂತ ಇದೆ. ಅಂದ್ರೆ ಎಕ್ಸ್ಪೋಸ್ ಜಾಸ್ತಿ ಬರುತ್ತೆ ವ್ಯೂಸ್ ಅಂತ. ಜಾಸ್ತಿ ಬರುತ್ತೆ, ಇನ್ಮೇಲೆ ವ್ಯೂಸ್ ಜಾಸ್ತಿ ಬರುತ್ತೆ. ಲೆಕ್ಕ ಹಾಕೊಳ್ಳಿ, ಫಸ್ಟ್ ಗಿಂತ ಇನ್ಮೇಲೆ ಯಾವಾಗಿಂದ ಆಗಸ್ಟ್ 24ನೇ ತೋರಿಸ್ಬಿಡಾರ. ಆಗಸ್ಟ್ ಇದೆಯಲ್ಲ, ಬಟ್ ವ್ಯೂಸ್ ಇದು ವ್ಯೂಸ್ ಹೆಂಗ್ ಕೌಂಟ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ವಾಚ್ ಅವರ್ ಹೇಗೆ ಕೌಂಟ್ ಆಗುತ್ತೆ ಇದರಿಂದ, ಮತ್ತೆ ಈ ಅರ್ನಿಂಗ್ ಹೆಂಗ್ ಕೌಂಟ್ ಆಗುತ್ತೆ, ಪೂರ್ತಿ ಡೀಟೇಲ್ ಆಗಿ ಹೇಳ್ತೀವಿ. ಬನ್ನಿ ಬರೋದು ಹೇಗೆ ಕೌಂಟ್ ಆಗುತ್ತೆ ಸ್ವಲ್ಪ ಹೇಳ್ಬಿಡ್ತೀಯಾ? ಓಕೆ, ನೋಡ್ತಾ ಇರಬಹುದು ಅಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಕ್ರೈಟೇರಿಯಾ ಮುಂಚೆ ಹೇಗಿತ್ತು, ಆಫ್ ಮಾನಿಟೈಸೇಷನ್, ಫುಲ್ ಮಾನಿಟೈಸೇಷನ್ ಕ್ರೈಟೇರಿಯಾ. ಆಫ್ ಮಾನಿಟೈಸೇಷನ್ ಕ್ರೈಟೇರಿಯಾ 500 ಸಬ್ಸ್ಕ್ರೈಬರ್ಸ್, 3 ಪಬ್ಲಿಕ್ ಅಪ್ಲೋಡ್ಸ್ ಆಗಿರ್ಬೇಕು, 3000 ವಾಚ್ ಅವರ್ಸ್ ಮಾಡಬೇಕು, ಇಲ್ಲ ಅಂತ ಅಂದ್ರೆ 3 ಮಿಲಿಯನ್ ವ್ಯೂಸ್. ಓಕೆ, ಇದು ಆಕ್ಚುಲಿ ಫೆಬ್ರವರಿ 1ನೇ ತಾರೀಕಿನ ಸೇಮ್ ಇರುತ್ತಲ್ವಾ? ಇದು ಫೆಬ್ರವರಿ 1ನೇ ತಾರೀಕು ಕೂಡ ಇದು ಸೇಮ್ ಇರುತ್ತೆ. ಆಫ್ ಮಾನಿಟೈಸೇಷನ್ ಏನ್ ಚೇಂಜಸ್ ಇಲ್ಲ, ಬಟ್ ಫುಲ್ ಮಾನಿಟೈಸೇಷನ್ ಚೇಂಜ್ ಆಗುತ್ತೆ. ಅದು ಯಾವ್ದು ಅಂತ ಹೇಳ್ತಾನೆ. ಫುಲ್ ಮಾನಿಟೈಸೇಷನ್ ಮುಂಚೆ ಎಷ್ಟಿತ್ತು, 1000 ಸಬ್ಸ್ಕ್ರೈಬರ್, 4000 ವಾಚ್ ಅವರ್, ಇಲ್ಲ 10 ಮಿಲಿಯನ್ ವ್ಯೂಸ್ 90 ಡೇಸ್ ಅಲ್ಲಿ, ಆಮೇಲೆ 12 ಮಂತ್ಸ್ ಅಲ್ಲಿ. ಸೊ ನೋಡ್ತಾ ಇರ್ಬೋದಲ್ಲ, ಇದು ಕ್ಲಿಯರ್ ಆಗೈತೆ. ಇಲ್ಲಿ ಚೇಂಜಸ್ ಏನಾಗಿದೆ ಇಲ್ಲಿ ನೋಡಿ, ಆಫ್ ಮಾನಿಟೈಸೇಷನ್ ಕ್ರೈಟೇರಿಯಾ ನೋ ಚೇಂಜಸ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಫೆಬ್ರವರಿ 1ನೇ ತಾರೀಕು 2027 ಇಂದ ಇದು ಚೇಂಜಸ್ ಆಗುತ್ತೆ. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಸಬ್ಸ್ಕ್ರೈಬರ್ 1000 ಸಬ್ಸ್ಕ್ರೈಬರ್ ಸೇಮ್ ಇದೆ, ಬಟ್ 8,000 ವಾಚ್ ಅವರ್ಸ್, 20 ಮಿಲಿಯನ್ ವ್ಯೂಸ್. ಸೊ ಏನಿದು 8,000 ಕ್ವಾಲಿಫೈಡ್ ವಾಚ್ ಅವರ್ಸ್, ಕ್ವಾಲಿಫೈಡ್ ಶಾರ್ಟ್ಸ್ ವ್ಯೂಸ್ ಅಂತ ಇದೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಓಕೆ, ನೋಡ್ತಾ ಇರ್ಬೋದು ಇಷ್ಟು ಚೇಂಜಸ್ ಅಂದ್ರೆ ಕ್ರೈಟೇರಿಯಾ ಡಬಲ್ ಮಾಡಿದಾರೆ ಅಂತ ಇಲ್ಲಿ ಅರ್ಥ ಮಾಡ್ಕೊಬಹುದು ನೀವು. 4,000 ಇದ್ದಿದ್ದು 8,000, 10 ಮಿಲಿಯನ್ ಇದೆ 20 ಮಿಲಿಯನ್ ಮಾಡಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಏನಂತ ಅಂದ್ರೆ, ಅಕಸ್ಮಾತ್ ನೀವು ನಿಮ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳಕ್ ಆಗ್ಲಿಲ್ಲ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ 20 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಕೊಂಡು ನೀವು ಶಾರ್ಟ್ಸ್ ಪ್ರಕಾರ ಮಾನಿಟೈಸೇಷನ್ ಮಾಡ್ಕೊಂಡಿದ್ರೆ ತಿಂಗಳಿಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಲೇಬೇಕಂತೆ. ಇಲ್ಲ 90 ದಿವಸದಲ್ಲಿ 90 ದಿವಸದಲ್ಲಿ ಟೈಮ್ ಕೊಟ್ಟಿರ್ತಾರೆ ನಿಮ್ಗೆ. 10 ಮಿಲಿಯನ್ 10 ಮಿಲಿಯನ್ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ಪೇಮೆಂಟ್ ಹೋಲ್ಡ್ ಅಲ್ಲಿ ಇರುತ್ತಂತೆ. ಚಾನಲ್ ಡಿಮೋನಿಟೈಸ್ ಆಗಲ್ಲ. ಈಗಲೇ ಹೇಳ್ತಾ ಇದೀನಿ, ಚಾನಲ್ ಡಿಮೋನಿಟೈಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾವ ಡಿಮೋನಿಟೈಸ್ ಆಗೋದಂತಂದ್ರೆ ಏನಾದ್ರು ವೈಲೇಷನ್ ಮಾಡ್ರೆ, ಏನಾದ್ರು ಕಮ್ಯುನಿಟಿ ಇಲ್ಲ ಕಾಪರೇಟ್ ಸ್ಟ್ರೈಕ್ ಬಂದು 3 ಸ್ಟ್ರೈಕ್ ಮೇಲೆ ಬಂದು ಚಾನಲ್ ಡಿಲೀಟ್ ಆಗ್ಬೋದು. ಸೊ ಈ ತರ ಎಲ್ಲ ಬೇರೆ ಕಾರಣಗಳಿರ್ತವೆ. ಓಕೆ, ಇದೇ ಬೇರೆ. ಓಕೆ, ಈಗ ಭರತ್ ಈಗ ಹೇಳಿದೆ ಇದು ಏನು 1000 ಸಬ್ಸ್ಕ್ರೈಬರ್ಸ್ 8,000 ವಾಚ್ ಅವರ್ಸ್. ಬಟ್ ಇಲ್ಲಿ ಏನಿದೆ ಗೊತ್ತಾ ಭರತ್, ಇಲ್ಲಿ ಪಬ್ಲಿಕ್ ವಾಚ್ ಅವರ್ಸ್ ಅಂತ ಇದೆ. ಬಟ್ ಈಗ ಅಪ್ಡೇಟ್ ಮಾಡಿದ್ರೆ ಕ್ವಾಲಿಫೈಡ್ ಪಬ್ಲಿಕ್ ವಾಚ್ ಅವರ್ ಅಂತ ಮಾಡಿದ್ದಾರೆ. ಇದ್ರ ಬಗ್ಗೆ ಇದು ಯಾವ ರೀತಿ ಕೌಂಟ್ ಆಗುತ್ತೆ ಭರತ್? ಈಗ ಅಕಸ್ಮಾತ್ ಏನಾದ್ರು ನಿಮ್ಗೆ ಉದಾಹರಣೆಗೋಸ್ಕರ ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ಈಗ ತೋರಿಸ್ತೀನಿ. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನಾನು ಒಂದು ವಿಡಿಯೋ ಹಾಕಿರ್ತೀನಿ ಅಂತ ಅನ್ಕೊಳ್ಳಿ. ಈ ಒಂದು ವಿಡಿಯೋಗೆ ನನಗೆ 1,000 ವ್ಯೂಸ್ ಬಂದಿರುತ್ತೆ. 1,000 ವ್ಯೂಸ್ ಅಲ್ಲಿ ಒಂದು 100 ವಾಚ್ ಅವರ್ ಇಟ್ಕೊಳ್ಳೋಣ, 100 ವಾಚ್ ಅವರ್. ಈ 100 ವಾಚ್ ಅವರ್ 1,000 ವ್ಯೂಸ್ಗೆ ಬಂದಿದೆ ನನ್ಗೆ. ಓಕೆ, ಸೊ ಇದೇನಿದೆ ವಾಚ್ ಅವರು
ಇದು ಎಷ್ಟು ಬಾಟ್ಸ್ ಇದರಲ್ಲಿ ಬಾಟ್ಸ್ ಇರ್ತವೆ. ಓಕೆ ಬಾಟ್ಸ್ ಯಾವ ಕಡೆಯಿಂದ ತಗೊಂಡಿರ್ತಾರೆ ವಾಚರ್ ತಗೊಂಡಿರ್ತಾರೆ, VPN ಆನ್ ಮಾಡ್ಕೊಂಡು ತಗೊಂಡಿರ್ತಾರೆ, ಇಲ್ಲ ಪದೇ ನೋಡ್ಕೊಂಡು ತಗೊಂಡಿರ್ತಾರೆ, ಅವ್ರವ್ರ ಸೆಲ್ಫ್ ಅವರೇ ನೋಡ್ಕೊಂಡು ತಗೊಂಡಿರ್ಬೋದು. ಸೊ ಇದ್ರ ಬಾಟ್ಸ್ ಎಲ್ಲ ಅದೆಲ್ಲ ಲೆಕ್ಕ ಬರುತ್ತೆ. ಏನೋ ಬೇರೆ ಹತ್ರ ತಗೊಳ್ಳೋದು, ಮತ್ತೆ ನೀವು VPN ಆನ್ ಮಾಡ್ಕೊಳ್ಳೋದು, ಮತ್ತೆ ನೀವು ಒಂದೇ ವೈಫೈ ಅಲ್ಲಿ ನೋಡೋದು, ಇದೆಲ್ಲ ಒಂದೇ. ಓಕೆ, ಇದೆಲ್ಲ ಏನಾಗುತ್ತೆ, ಇದೆಲ್ಲ ಕೌಂಟ್ ಆಗಿರುತ್ತೆ, ಇದೆಲ್ಲ ಕೌಂಟ್ ಆಗಿರುತ್ತೆ. ಸೊ ಇದನ್ನೇ ಬಾಟ್ಸ್ ಸೆಪರೇಟ್ ವಾಚ್ ಅವರ್ ಮಾಡ್ತಾರೆ, ರಿಯಲ್ ಸೆಪರೇಟ್ ವಾಚ್ ಅವರ್ ಮಾಡ್ತಾರೆ. ಸೊ ರಿಯಲ್ 30 ವಾಚ್ ಅವರ್ ಬರುತ್ತೆ, ಬಾಟ್ಸ್ ಅದೆಲ್ಲ ಸೇರಿ 70 ವಾಚ್ ಅವರ್, 70 + 30 100. ಸೊ 100 ಸಿಗ್ತಾ ಇಲ್ಲಿ. ಓಕೆ, ನಮ್ಗೇನ್ ಸಿಕ್ತಿಲ್ಲಿ ಬಾಟ್ಸ್ 70 ವಾಚ್ ಅವರ್ ಬಂದಿದೆ, ಮತ್ತೆ ಇದು 30 ವಾಚ್ ಅವರ್ ಬಂದಿದೆ. ರಿಯಲ್ ಪರ್ಸನ್ ನೋಡಿರೋ ವಾಚ್ ಅವರ್ ಬಂದಿದೆ, ರಿಯಲ್ ಪರ್ಸನ್ ನೋಡಿರೋ ವಾಚ್ ಅವರ್ ಅವೆಲ್ಲ. ಓಕೆ ನೋಡಿ, ಇಷ್ಟ ಆಯ್ತಲ್ವಾ? ಈಗ ಈ 30 ವಾಚ್ ಅವರ್ ಏನ್ ಬಂದಿದೆ, 30 ವಾಚ್ ಅವರ್ ಅಷ್ಟೇ ಕೌಂಟ್ ಆಗೋದಿಲ್ಲ 8000ಕ್ಕೆ. ಈ 70 ಕೌಂಟ್ ಆಗಲ್ಲ. ಯಾಕೆ? ಕ್ವಾಲಿಫೈಡ್ ಅಂದ್ರೆ ಇನ್ಮೇಲೆ ನೋಡಿರ್ಬೋದು IPL ಕ್ವಾಲಿಫೈಯರ್ ಅಂತ. ಸೊ ಅದೇ ತರ ಇಲ್ಲೂನು ಕ್ವಾಲಿಫೈ ಆಗ್ಬೇಕು ವಾಚ್ ಅವರ್, ರಿಯಲ್ ವಾಚ್ ಅವರ್ ಬೇಕು ನಮ್ಗೆ ಅಂತ ಯೂಟ್ಯೂಬ್ ಅವ್ರು ಕೇಳ್ತಾರೆ ಹೊರ್ತು ಅವರು ಬಾಟ್ಸ್ ಸುಮ್ನೆ ಮಾನಿಟೈಸ್ ಮಾಡಲ್ಲ. ಅದಕ್ಕೆ ಕರೆಕ್ಟ್ ಡಬಲ್ ಮಾಡಿರೋದು ಅವರು. ಅದ್ ಬೇರೆ ಕ್ವಾಲಿಫೈಡ್ ಅಂತ ತಂದ್ಬಿಟ್ಟಿದ್ದಾರೆ. ಸುಮ್ಮನೆ ತುಂಬಾ ಅಂದ್ರೆ ತುಂಬಾ ಕಷ್ಟ ವಾಚ್ ಅವರ್ ಮಾಡ್ಕೊಳ್ಳೋದು, ತುಂಬಾ ಕಷ್ಟ. ನೀವು ಒಂದೇ ಮೊಬೈಲ್ ಪ್ಲೇ ಲಿಸ್ಟ್ ಆನ್ ಮಾಡೋದು, ಅದು ಮಾಡೋದು, ಅದಷ್ಟೇ VPN ಆನ್ ಮಾಡ್ಕೊಳ್ಳೋದು, ಒಂದೇ ನೆಟ್ವರ್ಕ್ ಅಲ್ಲಿ ನೋಡೋದು. ಹೇಳ್ತಾರೆ ಬೇರೆ ಹೇಳ್ತಾರೆ, ಬೇರೆ ವೆಬ್ಸೈಟ್ ಹೋಗ್ಬಿಟ್ಟು ಈ ತರ ಪದೇ ಪ್ಲೇ ಮಾಡಿ ವ್ಯೂಸ್ ಬರುತ್ತೆ, ವಾಚ್ ಅವರ್ ಬರುತ್ತೆ ಅಂತ ಅಂತಾರೆ. ಅದೆಲ್ಲ ಲೆಸ್ ಆಗಿ ನಿಮ್ಗೆ ಏನಾಗುತ್ತೆ, 5 ದಿವಸ ನೀವು ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ನೋಡಿದ್ರೆ ಇವತ್ತಿನ ಡೇಟ್ ಚೆಕ್ ಮಾಡ್ಕೊಳ್ಳಿ. ಇವಾಗ ನೀವು YT ಸ್ಟುಡಿಯೋದಲ್ಲಿ ಅರ್ನಿಂಗ್ ಪೇಜ್ ಹೋಗಿ ನೋಡ್ಬೇಕು, ವಾಚ್ ಅವರ್ ಎಲ್ಲಿ ಬರುತ್ತೆ ಚೆಕ್ ಮಾಡೋದು. ಅರ್ನಿಂಗ್ ಪೇಜ್ ನೀವು ತುಂಬಾ ಏನ್ ಕನ್ಫ್ಯೂಸ್ ಮಾಡ್ಕೊಡ್ತೀರ ಗೊತ್ತಾ? ನನ್ನ ಫ್ರೆಂಡ್ ಈಗ ಜಸ್ಟ್ ಸ್ಕೂಲಲ್ಲಿ ಕೇಳ್ದ, ಈಗ ವಾಚ್ ಅವರ್ ಫ್ರಂಟ್ ಓಪನ್ ಮಾಡ್ಕೊಂಡ್ರೆ ಡ್ಯಾಶ್ ಬೋರ್ಡ್ ಅಲ್ಲಿ 28 ಡೇಸ್ ಅಲ್ಲಿ ಲೆಸ್ ಆಗ್ತಿದೆ. ಯಾಕೆ ಅಂತ? ಯಾಕಂತ ಅಂದ್ರೆ ಅಲ್ಲಿ 365 ಡೇಸ್ ಅಲ್ಲಿ ಕೌಂಟ್ ಆಗುತ್ತೆ. ವಾಚ್ ಅವರ್ ನಿಜವಾಗ್ಲೂ ನೋಡ್ಬೇಕಂತಂದ್ರೆ ಪೇಜ್ ಅಲ್ಲಿ ನೋಡ್ಬೇಕು. ಓಕೆ, ಲಾಸ್ಟ್ 5 ಟ್ಯಾಬ್ ಇರುತ್ತೆ. ಅಲ್ಲಿ ನಿಮಗೆ ಕ್ವಾಲಿಫೈರ್ ವಾಚ್ ಫಿಲ್ಟರ್ ಮಾಡಿರೋ ವಾಚ್ ಅವರು. ಹೌದು, ಫಿಲ್ಟರ್ ಕಾಪಿ ಕೊಡಿ ಅಂತೀವಲ್ಲ ನಾವು, ಅದೇ ರೀತಿ ನಿಮ್ಮ ವಾಚ್ ಅವರ್ನ ಫಿಲ್ಟರ್ ಮಾಡಿ ಅಲ್ಲಿ ಕೌಂಟ್ ಮಾಡ್ತಾರೆ ಯೂಟ್ಯೂಬರ್. ಓಕೆನಾ? ಸಿಂಪಲ್ ಆಗಿರ್ಬೇಕಂದ್ರೆ ರಿಯಲ್ ಮತ್ತೆ ಒಳ್ಳೆ ವಾಚ್ ಅವರ್ ಅಂದ್ರೆ ಆಡಿಯನ್ಸ್ ಇಂದ ಬಂದಿರೋ ರಿಯಲ್ ವಾಚ್ ಅವರ್ಸ್ ನಾವು ಕ್ವಾಲಿಫೈಡ್ ವಾಚ್ ಅವರ್ಸ್ ಅಂತ ಅಂತೀವಿ. ಬಾಟ್ಸ್ ಇಂದ VPN ಹಾಕೊಂಡು ಇಲ್ಲ ಈ ತರ ಇನ್ಮೇಲೆ ಕ್ಲಿಕ್ ಔಟ್ ಈ ತರ ಏನಾದ್ರು ಸಸ್ಪಿಷಿಯಸ್ ಆಕ್ಟಿವಿಟಿ ಮಾಡ್ಕೊಂಡು ವಾಚ್ ಅವರ್ ಮಾಡ್ತಾ ಇರಂತ ಅಂದ್ರೆ ಅದು ಅನ್ಕ್ವಾಲಿಫೈಡ್ ವಾಚ್ ಅವರ್ಸ್ ಅಂತಾರೆ. ಅದನ್ನ ಕೌಂಟ್ ಆಗಲ್ಲ. ಓಕೆ, ಅದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಈಗ ಈ ಅಪ್ಡೇಟ್ ಇವಾಗ ಏನ್ ನೈಟ್ ಬಂತಲ್ಲ, ಈ ಅಪ್ಡೇಟ್ ಪ್ರಕಾರ ಭರತ್ ಏನು ಶಾರ್ಟ್ಸ್ ಮತ್ತೆ ಲಾಂಗ್ ವಿಡಿಯೋ ಆಲ್ರೆಡಿ 1 ಇಯರ್ ತಂದಿದ್ರಿ, ಈ ತರ ಏನೋ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ. ಆ ರೀತಿನ ಜಾಸ್ತಿ ವ್ಯೂಸ್ ಬರ್ತಿದೆ. ಬಟ್ ಇವಾಗ ಲಾಂಗ್ ವಿಡಿಯೋ ಕೂಡ ಇದೇ ರೀತಿ ಹೇಳ್ತಿದ್ರಲ್ಲ, ಜಾಸ್ತಿ ವಿಡಿಯೋ ವ್ಯೂಸ್ ಬರ್ತಿದೆ ಅಂತ. ಇದು ಯಾವ ರೀತಿ ಕೌಂಟ್ ಆಗುತ್ತೆ, ಅದ್ರ ಬಗ್ಗೆ ಕ್ಲೀನ್ ಆಗಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ಲ ನಿಮ್ಗೆ, ಇಲ್ಲಿ ನೋಡಿ, ಒಂದ್ ವಿಡಿಯೋಗೆ 1 lakh ವ್ಯೂಸ್ ಬಂದಿದೆ. ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದೆ ನೋಡಿ, 52. ಆಮೇಲೆ $0.30. ಓಕೆ, ಇಷ್ಟ ಆಯ್ತಾ? ಇಲ್ಲಿ 1 lakh ವ್ಯೂಸ್ ನೆಂಪಲ್ಲಿ ಇಟ್ಕೊಳ್ಳಿ. ಓಕೆ, 1 lakh ವ್ಯೂಸ್ ಇದು ವ್ಯೂಸ್, ಓವರ್ ವ್ಯೂಸ್, ರೀಚ್, ಎಂಗೇಜ್ಮೆಂಟ್, ಆಡಿಯನ್ಸ್, ರೆವೆನ್ಯೂ, ಇಷ್ಟು ಆಪ್ಷನ್ ಬಂದಿದೆ ಅಲ್ವಾ? ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಏನಿದೆ. ಇದು 1 lakh ವ್ಯೂಸ್. ಓಕೆ, ಅದನ್ನ ನೆಂಪಲ್ಲಿ ಇಟ್ಕೊಳ್ಬೇಕಾದ್ರೆ ಸೈಡ್ ಅಲ್ಲಿ ಬರೀತೀನಿ ನಾನು ಇಲ್ಲಿ 1 lakh. ಓಕೆ, 1 lakh ಇಲ್ಲಿ ಬರ್ದಿರೋಣ. ಇಲ್ಲಿ ಸೈಡ್ ಬನ್ನಿ, ಇಮೇಜ್ ಸ್ವಲ್ಪ ಗಮನಿಸಿ. ಏನಿದೆ? ಎಂಗೇಜ್ಡ್ ವ್ಯೂಸ್ 29.4K ಅಂದಾಜ್ ಎಸ್ಟಿಮೇಟ್ ಮಾಡೋಣ. ಅದೇ ವಿಡಿಯೋ ಎಂಗೇಜ್ಮೆಂಟ್ ವ್ಯೂಸ್, ಕನ್ಫ್ಯೂಸ್ ಆಗ್ಬೇಡಿ. ಓಕೆ, ನೋಡಿ ಇಲ್ಲಿ ನಾನಿಲ್ಲಿ ಓವರ್ ವ್ಯೂ ಟ್ಯಾಬ್ ಅಲ್ಲಿ ಇದ್ದೆ, ಎಂಗೇಜ್ಮೆಂಟ್ ಟ್ಯಾಬ್ಗೆ ಸ್ವಿಚ್ ಮಾಡ್ಕೊಂಡೆ. ಇಷ್ಟು ನಂಗೆ ಎಂಗೇಜ್ ವ್ಯೂಸ್ ಎಷ್ಟಿತ್ತು ನನ್ಗೆ ಇಲ್ಲಿ 1 lakh ಇದೆ ಇಲ್ಲಿ. ಸೊ ಒಂದ್ ಎಸ್ಟಿಮೇಟ್ ಮಾಡ್ಕೊಳೋಣ, ಒಂದ್ 30,000 ಹಾಕೊಂಡ್ಬಿಡೋಣ. 30,000 ಏನೋ ಎಂಗೇಜ್ಡ್ ವ್ಯೂಸ್. ಸೊ ಎಷ್ಟು ಪಾಪ ಇದು ಟೋಟಲ್ ವ್ಯೂಸ್? 1 ಲಕ್ಷ. ನಮ್ಗೆ ಎಷ್ಟು ಎಂಗೇಜ್ ವ್ಯೂಸ್? 30,000. ಅಂದ್ರೆ ನಮ್ಗೆ ಅಲ್ಲಿ ಎಷ್ಟು ಜನ 1 ಲಕ್ಷ ಏನೋ ಜಸ್ಟ್ ನೋಡಿದಷ್ಟು ಕೌಂಟ್ ಆಗಿದೆ. ಬಟ್ ನಮ್ಗೆ ರಿಯಲ್ ಆಗಿ ವ್ಯೂಸ್ ಅಂದ್ರೆ ಪೂರ್ತಿ ಕುತ್ಕೊಂಡು ಆ ಶಾರ್ಟ್ ನ ನೋಡಿರೋದು 29.4 ಜನ ಅಲ್ಲಿ ನೋಡಿರೋದು. ಅದೇ ನಿಮ್ಗೆ ಕೌಂಟ್ ಆಗೋದು. ಸೇಮ್ ಇದೇನೆ ಈಗ ಲಾಂಗ್ ವಿಡಿಯೋಗೂ ತರ್ತಾ ಇದಾರೆ. ಅದನ್ನೇ ಹೇಳ್ತಿರೋದು, ನೀವು 1 ಸೆಕೆಂಡ್ ಹಿಂಗ್ ವಿಡಿಯೋ ಕ್ಲಿಕ್ ಕೊಟ್ಬಿಟ್ಟು ಆಯ್ತು ಅಂದ್ಬಿಟ್ಟು ಅವ್ರ ಒಂದು ಫ್ರೇಮ್ ಅಲ್ವಾ ಬ್ರತ್? ಒಂದೇ ಒಂದು ಫ್ರೇಮ್ ನೋಡ್ರು ಕೂಡ ವ್ಯೂಸ್ ಕೌಂಟ್ ಆಗುತ್ತೆ. ಓಕೆ, ಆದ್ರೆ ಆ ವ್ಯೂಸ್ ನಿಮ್ಮ ಅರ್ನಿಂಗ್ ಆಗ್ಲಿ ನಿಮ್ಮ ವಾಚ್ ಅವರ್ಗ್ ಆಗ್ಲಿ ಸೇರಲ್ಲ. ಎಂಗೇಜ್ಮೆಂಟ್ ವ್ಯೂಸ್ ಇವಾಗ ಈ ಆಪ್ಷನ್ ನಮ್ಮ ಆಗಸ್ಟ್ 24 ತಾರೀಕು ಇದು ಈ ಆಪ್ಷನ್ ಓಪನ್ ಆಗುತ್ತೆ. ನಿಮ್ಮ ಏನೋ ಅನಾಲಿಟಿಕ್ಸ್ ಅಲ್ಲಿ ಹೋಗಿ ವಿಡಿಯೋ ಚೆಕ್ ಮಾಡಿದಾಗ ಈ ಆಪ್ಷನ್ ಓಪನ್ ಆಗುತ್ತೆ. ಓಕೆ, ಅವಾಗ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ 1000 ವ್ಯೂಸ್ ಬಂದಿತ್ತು, ಇಲ್ಲಿ 1 ಲಕ್ಷ ಬಂದಿದ್ದು, 1 ಲಕ್ಷಕ್ಕೂ ದುಡ್ಡು ಕೊಡಲ್ಲ ಯೂಟ್ಯೂಬ್. ಇಲ್ಲಿ ಹೋಗಿ ಎಂಗೇಜ್ಮೆಂಟ್ ಇದು ನೋಡಿ, ಅದ್ರಲ್ಲಿ ಎಷ್ಟು ಬಂದಿದೆ, 30,000 ಬಂದಿದ್ಯಾ, 20,000 ಬಂದಿದ್ಯಾ,
ಅದಕ್ಕೆ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ, ಅದಕ್ಕೆ ವಾಚ್ ಅವರ್ ಕೌಂಟ್ ಆಗುತ್ತೆ ಹೊರತು ಬೇರೆದು ಕೌಂಟ್ ಆಗಲ್ಲ. ಇದು ಏನಕ್ಕೆ ಲಾಂಗ್ ವಿಡಿಯೋಗೂ ಮತ್ತೆ ಲೈವ್ಗೂ ಎರಡೂ ಕೂಡ ತರ್ತಾ ಇದಾರೆ. ಅಂದ್ರೆ ಟೋಟಲ್ ಆಗಿ ಶಾರ್ಟ್ಸ್ ಅಲ್ಲಿ ಮಾತ್ರ ಆಯ್ತು, ಯಾಕೆ ಅದಕ್ಕೆ ಮಾತ್ರ ಇದಕ್ಕೆ ಮಾತ್ರ ಸಪರೇಟು ಎಲ್ಲ ಒಂದು ಆಲ್ಗೊರಿಥಮ್ ಅಡ್ಜಸ್ಟ್ ಮಾಡ್ಬಿಡೋಣ ಅನ್ಬಿಟ್ಟು ಯೂಟ್ಯೂಬರ್ ಈ ಅಪ್ಡೇಟ್ ನ 24 ಆಗಸ್ಟ್ನೇ ತಾರೀಕು ನಿಮ್ಗೆ ತರ್ತಾ ಇದಾರೆ. ವಿಡಿಯೋಸ್ಗೆ ತರ್ತಾ ಇದಾರೆ, ಲೈವ್ ಶಾರ್ಟ್ಸ್ ಎಲ್ಲದಕ್ಕೂ ಪ್ಲಾಟ್ಫಾರ್ಮ್ ಗೆ ಪಾಡ್ಕಾಸ್ಟ್ ಅಷ್ಟೇ. ಓಕೆ, ಎಲ್ಲ ಪಾಡ್ಕಾಸ್ಟ್ ಗಿಡ್ಕಾಸ್ಟ್ ಎಲ್ಲದಕ್ಕೂ ಟೋಟಲ್ ಆಗಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯಾವುದೇ ವ್ಯೂಸ್ ಸಿಕ್ಕಾಪಟ್ಟೆ ಬಂದಿರುತ್ತೆ, ಬಟ್ ಅರ್ನಿಂಗ್ಸ್ ಕಮ್ಮಿನೇ ಬರುತ್ತೆ. ಕಾರಣ ಅದೇ ಎಂಗೇಜ್ಮೆಂಟ್ ವ್ಯೂಸ್ ಅದನ್ನ ನೋಡಿ ಅದ್ರಲ್ಲಿ ಎಷ್ಟು ನಿಮಿಷ ನಿಮ್ ವಿಡಿಯೋ ನೋಡಿದ್ರೆ ಅದು ಮುಖ್ಯ ಆಗುತ್ತೆ ಅರ್ನಿಂಗ್ಸ್ಗೆ. ಆದ್ಮೇಲೆ RPM ಮುಖ್ಯ ಆಗುತ್ತೆ. ಇದೆಲ್ಲ ಸೇರಿ ಕೌಂಟ್ ಆಗಿ ಆಮೇಲೆ ನಿಮ್ಗೆ ಲಾಸ್ಟ್ಗೆ ಡಾಲರ್ಸ್ ತೋರಿಸುತ್ತೆ. ಓಕೆ, ವಾಚ್ ಅವರು ಅಷ್ಟೇ, 1 ಪ್ರೈಮ್ ನೋಡಿದಷ್ಟು ಅದಕ್ಕೆ ಕೊಡಲ್ಲ ನಿಮ್ಗೆ ವಾಚ್ ಅವರು, ಅದು ವ್ಯೂಸ್ ಮರ ಕೌಂಟ್ ಆಗಿರುತ್ತೆ. ಯಾರೆಲ್ಲ ಒಂದು 30 ಸೆಕೆಂಡ್ ಮೇಲೆ ನೋಡಿರ್ತಾರ ಆ 30 ಸೆಕೆಂಡ್ ವಾಚ್ ಅವರು ಏನು ಎಂಗೇಜ್ಮೆಂಟ್ ಅಲ್ಲಿ ಸೇರಿಸ್ಕೊಂಡು ಕೌಂಟ್ ಮಾಡಿ ಯೂಟ್ಯೂಬ್ 5 ದಿವಸ ಟೈಮ್ ಇರುತ್ತಲ್ಲ. ಇವತ್ತು ನೋಡಿ, ಇವತ್ತು ಎಷ್ಟು 18ನೇ ತಾರೀಕು, ನಿಮ್ದು ಡೇಟ್ ಎಷ್ಟಿದೆ ಗೊತ್ತಾ? ಈಗ 18ನೇ ತಾರೀಕು ಹಿಂದೆ 13ನೇ ತಾರೀಕು ಇಲ್ಲ 12ನೇ ತಾರೀಕು 13ನೇ ತಾರೀಕು ಇರುತ್ತೆ. ಈಗ 13ನೇ ತಾರೀಕಿಂದ 5 ದಿವಸ ನಿಮ್ದೆಲ್ಲ ಕ್ಲಿಯರ್ ಆಗಿ ಫಿಲ್ಟರ್ ಮಾಡುತ್ತೆ. 5 ಕಡೆ ಜಾಗದಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿ ಆಮೇಲೆ ನಿಮ್ಗೆ ಎಂಗೇಜ್ಮೆಂಟ್ ಅಲ್ಲಿ ಬಂದು ಅದು ಕುತ್ಕೊಂಡು ಆವಾಗ ಕೌಂಟ್ ಆಗುತ್ತೆ ನಿಮ್ಮ ಅರ್ನಿಂಗ್ ಪೇಜ್. ಆ ಅರ್ನಿಂಗ್ ಪೇಜ್ ಅಂದ್ರೆ ಯಾವ್ದು ಗೊತ್ತಾ? ನೋಡಿ ಇಲ್ಲಿ ತೋರಿಸ್ತಾ ಇದೀನಿ, ಡಾಲರ್ ಸಿಂಬಲ್ ಬಂದಿರುತ್ತಲ್ಲ, ಅಲ್ಲೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋದು. ನೋಡಿ ಬರೋದು $103 ಆಗಿದೆ. ನಿಮ್ಗೆ ತೋರಿಸ್ತಾ ಇದೀನಿ. ಇಲ್ಲಿ ನಂತರ ವಾಚ್ ಅವರ್ ಕಂಪ್ಲೀಟ್ ಆಗ್ಬಿಟ್ಟಿದೆಯಲ್ಲ, ನಮ್ಮ ಹತ್ರ ಇಲ್ಲ. ಕಂಪ್ಲೀಟ್ ಆಗಿಬಿಟ್ರೆ ಇಲ್ಲೇ ಬರೋದು. ಇಡೀ ಯೂಟ್ಯೂಬ್ ಜೀವನ ನಿಂತಿರುತ್ತೆ ಈ ಅರ್ನಿಂಗ್ ಪೇಜ್ ಅಲ್ಲಿ. ಇಲ್ಲೇ ನಮ್ಗೆ ದುಡ್ಡು ಬರೋದು, ಇಲ್ಲೇ ನಮ್ಗೆ ಏನಾರ ಸ್ಟ್ರೈಕ್ ಬಂದ್ರೆ ಮೆಸೇಜ್ ಬರೋದು, ಇಲ್ಲೇ ನಮ್ಗೆ ನೋಟಿಫಿಕೇಶನ್ ಬರೋದು, ಇಲ್ಲೇ ನಮ್ಗೆ ಏನದು ಚಾನಲ್ ಡಿಮೋಟಿವೇಶನ್ ಇಲ್ಲೇ ನಮ್ಗೆ ಬರೋದು. ಎಲ್ಲ ಟೋಟಲ್ ಅರ್ನಿಂಗ್ ಪೇಜ್ ನೀವು ಇಲ್ಲೇ ನೋಡ್ಬೇಕು. ಮಾತು ಮುಂಚೆ ಡ್ಯಾಶ್ ಬೋರ್ಡ್ ಬಂದು 28 ದಿನದ್ದು ನೋಡಿ ಬರೋದು. ಡ್ಯಾಶ್ ಬೋರ್ಡ್ ತೋರಿಸ್ತಾ ಇದೀನಿ. ಇಲ್ಲಿ ಬಂದು 28 ದಿನದ್ದು. ಇದು ನೋಡಕ್ ಹೋಗ್ಬೇಡಿ. ಓಕೆ, 28 ದಿನದ ನೀವು ವಿಡಿಯೋ ಹಾಕ್ತಿರಾ, ಹುಷಾರಿರಲ್ಲ, ಹಾಕಿರಲ್ಲ, ಆಗದೆ ಇದ್ದಾಗ ಲೆಸ್ ಆಗುತ್ತೆ. ಜಾಸ್ತಿ ವಿಡಿಯೋ ಆದಾಗ ಜಾಸ್ತಿ ಆಗುತ್ತೆ ವಾಚ್ ಅವರು. ಓಕೆ, ಅರ್ಥ ಆಯ್ತಾ? ಈಗ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಪೂರ್ತಿ ಡೀಟೇಲ್ ಆಗಿ ಹೇಳಿದೀವಿ. ಎಂಗೇಜ್ಮೆಂಟ್ ವ್ಯೂಸ್ ಮಾತ್ರನೇ, ಶಾರ್ಟ್ಸ್ ಅಲ್ಲಾಗಿರ್ಲಿ, ಲೈವ್ ಅಲ್ಲಾಗಿರ್ಲಿ, ವಿಡಿಯೋದಲ್ಲಾಗಿರ್ಲಿ, ಪಾಡ್ಕಾಸ್ಟ್ ಮತ್ತೆ ಈಗ ಯಾವ್ದೋ ಬಂದಿದೆಯಲ್ಲ ಶೋ ಅಲ್ವಾ, ಶೋಸ್ ಅಲ್ಲಿ ಮಾಡಿದ್ರು ಎಲ್ಲಾದ್ರಲ್ಲೂ ಸೇಮ್ ಎಂಗೇಜ್ಮೆಂಟ್ ಅಂತ ಓಪನ್ ಆಗುತ್ತೆ. ಅದರಲ್ಲಿ ಯಾರೆಲ್ಲ ನಿಮ್ದು 30 ಸೆಕೆಂಡ್ಸ್ ಮೇಲೆ ಲಾಂಗ್ ವಿಡಿಯೋ ನೋಡಿರ್ತಾರೆ ಅಥವಾ ಶಾರ್ಟ್ ವಿಡಿಯೋ ನೋಡಿರ್ತಾರೆ, ಶಾರ್ಟ್ಸ್ ಅಷ್ಟೇ 10 ಸೆಕೆಂಡ್ ಮೇಲೆ ನೋಡಿದ್ರೆ ಕೌಂಟ್ ಆಗುತ್ತೆ ಎಂಗೇಜ್ಮೆಂಟ್ಗೆ. ನೋಡಿ ನಮ್ದು ಈಗ ಅಲ್ಲಿ ಎಷ್ಟು ತೋರಿಸ್ತಾ ಇದೆ, 14 ಸೆಕೆಂಡ್ ನೋಡಿದ್ದಾರೆ, 15 ಸೆಕೆಂಡ್ ನೋಡಿದ್ದಾರೆ, ಡ್ಯೂರೇಷನ್ ನೋಡಿದ್ದಾರೆ ಅಂತ ತೋರಿಸ್ತಾ ಇದೆ. ಆ ರೀತಿಯಾಗಿ ನಿಮ್ಮ ಒಂದು ವಿಡಿಯೋಗಳಲ್ಲಿ ಬರುತ್ತೆ, ಕೌಂಟ್ ಆಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ ಆಗಿ ಕನ್ನಡದಲ್ಲಿ ಈ ಅಪ್ಡೇಟ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡಿಲ್ಲ. ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಕ್ವಾಲಿಫೈಡ್ ವಾಚ್ ಅವರ್ ಏನಂತ ಅರ್ಥ ಆಯ್ತಾ? 5 ದಿವಸದಲ್ಲಿ ಕೌಂಟ್ ಆಗೋದು, ಫಿಲ್ಟರ್ ಮಾಡಿ ಕೌಂಟ್ ಆಗೋದು, ಎಂಗೇಜ್ಮೆಂಟ್ ವೀಸಲ್ಲಿ ಕೌಂಟ್ ಆಗೋದು. ಪದೇ ಪದೇ ಕೇಳ್ಬೇಡಿ ಹೆಂಗ್ ಕೌಂಟ್ ಆಗುತ್ತೆ ಅಂತ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ರೆ ತುಂಬಾ ಜನ ಒಂದ್ ಕ್ವಶನ್ ಕೇಳ್ತಾರೆ. ಈಗ ಭರತ್, ನನಗೆ 1000 ವ್ಯೂಸ್ ಬಂದಿದೆ, ಎಂಗೇಜ್ಮೆಂಟ್ ವ್ಯೂಸ್ ಅಲ್ಲಿ ಬೇರೆ 300 ತೋರಿಸಿದೆ, ಡಾಲರ್ ನಂದು ಜಾಸ್ತಿ ಆಗ್ಬೇಕಲ್ವಾ, ಹಂಗೆ ಬೇರೆ $1/2 $1/4 ಆಗಿದೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಎಂಗೇಜ್ ವ್ಯೂಸ್ ಮೇಲೆ ನಿಮ್ಗೆ ಅಮೌಂಟ್ ಬರೋದು, ವಾಚ್ ಅವರ್ ಕೌಂಟ್ ಆಗೋದು ಎಲ್ಲ ಎಂಗೇಜ್ಮೆಂಟ್ ವ್ಯೂಸ್ ಮೇಲೆ ಈಗ ಡಿಪೆಂಡ್ ಆಗ್ಬಿಡ್ಬೇಕು ನೀವು. ಇನ್ನೊಬ್ರು ಕ್ವಶನ್ ನೆನಪಾಯ್ತು ಬರೋದು. ಇನ್ನೊಬ್ರು ಕ್ವಶನ್ ಏನ್ ಕೇಳಿದ್ರು ಗೊತ್ತಾ? ಈಗ ಶಾರ್ಟ್ಸ್ ಅಲ್ಲಿ ವಾಚ್ ಅವರ್ ಕೌಂಟ್ ಆಗಲ್ಲ. ಆಮೇಲೆ ಅದನ್ನು ಕೇಳ್ತಾ ಇರಬೇಡಿ. ಶಾರ್ಟ್ಸ್ ಅಲ್ಲಿ ವಾಚ್ ಅವರ್ ಕೌಂಟ್ ಆಗೋದಿಲ್ಲ. ಶಾರ್ಟ್ ಅದಕ್ಕೆ 365 ಡೇಸ್ ಅಲ್ಲೂ ನೋಡಕ್ ಹೋಗ್ಬೇಡಿ ವಾಚ್ ಅವರು. ಅದು ಶಾರ್ಟ್ಸ್, ಲಾಂಗು, ಲೈವ್ ಎಲ್ಲ ಕಿಚಡಿ ಮಾಡಿ ತೋರಿಸುತ್ತೆ ನಿಮ್ಗೆ. ಓಕೆ, ಅಲ್ಲಿ ಚಿತ್ರಣ ಅದು ಹಂಗಲ್ಲ, ಫಿಲ್ಟರ್ ಮಾಡಿ ತೋರಿಸೋದು ಅರ್ನಿಂಗ್ ಪೇಜ್. ಓಕೆ, ಈಗ ಬರೋಣ. ಶಾರ್ಟ್ಸ್ ಅಲ್ಲಿ ವಾಚ್ ಅವರ್ ಕೌಂಟ್ ಆಗಲ್ಲ, ಹೇಳ್ತಾ ಇದೀನಿ ಪದೇ ಪದೇ ಒತ್ತಿ ಇದನ್ನು ಸೇರಿ 3 ಸತಿ ಹೇಳ್ತಾ ಇದೀನಿ. ವಾಚ್ ಶಾರ್ಟ್ಸ್ ಅಲ್ಲಿ ವಾಚ್ ಅವರ್ ಕೌಂಟ್ ಆಗಲ್ಲ. ಓಕೆ, ಈಗ ಏನು ಲೈವ್ ಅಲ್ಲಿ ಮತ್ತೆ ವಿಡಿಯೋದಲ್ಲಿ ಕೌಂಟ್ ಆಗುತ್ತೆ. ಮೊನ್ನೆ ಒಬ್ರು ಕ್ವಶನ್ ಕೇಳಿದ್ರು, ಸರ್ ಲೈವ್ ಅಲ್ಲಿ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕಾ, ಇಲ್ಲ ವಿಡಿಯೋದಲ್ಲಿ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕಾ, ಅಕಸ್ಮಾತ್ ಎರಡೂ ಸೇರಿಸಿ ವಾಚ್ ಅವರ್ ಕೌಂಟ್ ಮಾಡ್ಬೇಕಾ, ನಂಗೆ ಇದು ಕನ್ಫ್ಯೂಸ್ ಇದೆ ಸಾರ್ ಅಂತ ಕೇಳ್ತಾ ಇದ್ರು ಕ್ವಶನ್. ಸೊ ಇದೇನಂತ ಅಂದ್ರೆ ವಿಡಿಯೋದಲ್ಲಿ 1000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಲೈವ್ ಅಲ್ಲಿ 2000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಅರ್ನಿಂಗ್ ಪೇಜ್ ಅಲ್ಲಿ ತೋರ್ಸೋದು 4000 ವಾಚ್ ಅವರ್. ಯಾಕೆ? ಎರಡು ಸೇರಿಸಿದೆ ವಾಚ್ ಅವರು. ಈಗ ಅದು ಶಾರ್ಟ್ಸ್ ಅಲ್ಲ, ಅದು ಲೈವ್ ಮತ್ತೆ ವಿಡಿಯೋ, ಅದು ಶಾರ್ಟ್ಸ್ ಅಲ್ಲ, ಅದು ಶಾರ್ಟ್ಸ್ ಆಗೋಕ್ಕಾಗೋದಿಲ್ಲ. ಸೊ ಅದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ? 16:9. ಯಾವ್ದು 16:9 ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, 3 ನಿಮಿಷ ಮೇಲಿರುತ್ತೆ ಅಂತ ಒಂದು ವಿಡಿಯೋಸ್ ಗಳಿಗೆ, ಲೈವ್ ಗಳಿಗೆ, ಪ್ಲೇ ಲಿಸ್ಟ್ ಗಳಿಗೆ, ಇಲ್ಲ ಪಾಡ್ಕಾಸ್ಟ್ ಗಳಿಗೆ, ಇಲ್ಲ ಶೋಸ್ ಗಳಿಗೆ ಅದರಿಂದ ಬರುವಂತ ವಾಚ್ ಅವರ್ಸ್ ಏನಿದೆ 35 ಇದೇನು ಅರ್ನಿಂಗ್ ಅಕೌಂಟ್ ಆಗುತ್ತೆ ಅಲ್ಲ, ಮಾನಿಟೈಸೇಷನ್ ಕ್ರೈಟೀರಿಯಾ ಕೌಂಟ್ ಆಗ್ಬಿಡುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಅಂತ ಅಂದ್ರೆ, ನೀವು ವಿಡಿಯೋದಾದ್ರೂ ಕಂಪ್ಲೀಟ್ ಮಾಡ್ಕೊಳ್ಳಿ ವಾಚ್ ಅವರು, ಇಲ್ಲ ಲೈವ್ ಆದ್ರೂ ಕಂಪ್ಲೀಟ್ ಮಾಡ್ಕೊಳ್ಳಿ ವಾಚ್ ಅವರು, ಬೇಕಾದ್ರೂ ಕಂಪ್ಲೀಟ್ ಮಾಡ್ಕೊಬಹುದು. ಎರಡರಲ್ಲೂ ವಾಚ್ ಅವರ್ ಕೌಂಟ್ ಆಗೋದು. ಬಟ್ ಶಾರ್ಟ್ಸ್ ಅಂತೂ ವಾಚ್ ಅವರ್ ಕೌಂಟ್ ಆಗೋದೇ ಇಲ್ಲ. ಬಿಕಾಸ್ ಶಾರ್ಟ್ಸ್ ವ್ಯೂಸ್ ಅಂತ ಕೊಟ್ಬಿಟ್ಟು ವಾಚ್ ಅವರ್ ಯಾಕೆ ಕೊಡ್ತಾರೆ ಹೇಳಿ? ಅದೇನ್ ಗೊತ್ತಾ, 365 ಡೇಸ್ ಅದೊಂದು ಬ್ಯಾಡ್ ಆಪ್ಷನ್ ತಂದಿದ್ರೆ ಶಾರ್ಟ್ಸ್ ವಾಚ್ ಅವರ್ ಕೌಂಟ್ ಮಾಡ್ಬಿಡಿದೆ, ವ್ಯೂಸ್ ಅಂತ ಕೊಡ್ಬೇಕಲ್ಲಿ.
ಓಕೆ ಅದನ್ನು ರಿಪೋರ್ಟ್ ಮಾಡ್ತೀವಿ ನಾವು ಫ್ಯೂಚರ್ ಅಲ್ಲಿ. Okay. ಅದೇ ಫ್ಯೂಚರ್ ಅಲ್ಲಿ ತಂದೆ ತರ್ತಾರೆ ಅಪ್ಡೇಟ್. Okay. ಯಾಕಂದ್ರೆ ತುಂಬಾ ಜನ Viewers ಅಲ್ಲೇ confuse ಮಾಡ್ಕೊಳ್ಳೋದು. ತುಂಬಾ ಕನ್ಫ್ಯೂಸ್ ಅಲ್ಲೇ ಮಾಡ್ತಾರೆ. ಕನ್ಫ್ಯೂಸ್ ಮಾಡೋದು ಸರ್. ಅಲ್ಲಿ 5,000 ವಾಚ್ ಅವರ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಸರ್. ಅರ್ನಿಂಗ್ ಪೇಜ್ ಅಲ್ಲಿ ನೋಡ್ರೆ 2,000 ತೋರಿಸ್ತಾ ಇದೆ 2,000 ತೋರಿಸಿದೆ. ಯಾಕಂದ್ರೆ ಅದು short book count ಆಗಿರಲ್ಲ. ಜಾಸ್ತಿ ಕೌಂಟ್ ಆಗಿರುತ್ತೆ ಅದು. ಕೌಂಟ್ ಆಗಿರಲ್ಲ ಅದರಲ್ಲಿ 365 ಡೇಸ್ ಅಲ್ಲಿ ಕೌಂಟ್ ಆಗಿರುತ್ತೆ. ಅರ್ನಿಂಗ್ ಪೇಜ್ ಅಲ್ಲಿ ಕೌಂಟ್ ಆಗಿರಲ್ಲ. ಫಿಲ್ಟರ್ ಮಾಡಿ ಕೊಡ್ತಾರೆ. ಓಕೆ ಇದಾಯ್ತಾ? ಇನ್ನೊಂದು ಕ್ವಶನ್ ಕೇಳ್ತಾರೆ ಭರತ್. Okay. ಏನಂತ ಗೊತ್ತಾ, ಶಾರ್ಟ್ಸ್ ಮತ್ತೆ ಲಾಂಗ್ ವಿಡಿಯೋ, ಲೈವ್ ಮತ್ತೆ ಪಾಡ್ಕಾಸ್ಟ್ ಅಥವಾ ಶೋಸ್ ತಂದಿದ್ರಲ್ಲ, playlist. ಇಷ್ಟು ಪ್ಲೇ ಲಿಸ್ಟ್ ಇದೆಲ್ಲ ಸೇರಿಸಿ ವ್ಯೂಸ್ ಬರುತ್ತಲ್ಲ, ಅದು ಶಾರ್ಟ್ಸ್ ಕೌಂಟ್ ಆಗುತ್ತಾ ಅಂತ ಕೇಳ್ತಾರೆ. ಅದು ಶಾರ್ಟ್ಸ್ ಯಾವಾಗ ಶಾರ್ಟ್ಸ್ ಅಂದ್ರೆ ಶಾರ್ಟ್ಸ್ ವ್ಯೂಸ್ ಅದೇನೆ. ನೆನಪಲ್ಲಿ ಇಟ್ಕೊಳ್ಳಿ. ವಾಚ್ ಅವರ್ ಅಂತಂದ್ರೆ ಲಾಂಗ್ ವಿಡಿಯೋ ಮತ್ತೆ ಲೈವ್ ಇಟ್ಕೊಳ್ಳಿ. ಮೇನ್ ಲಾಂಗ್ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಲೈವ್ ಅಲ್ಲಿ ಏನಿದ್ರು ಶಾರ್ಟ್ಸ್ ಅಲ್ಲಿ ಏನಿದ್ರು ಶಾರ್ಟ್ಸ್ ವ್ಯೂಸ್ ಮಾತ್ರ. ಲಾಂಗ್ ವಿಡಿಯೋಗೂ ಟಚ್ ಆಗಲ್ಲ, ಲೈವ್ಗೂ ಟಚ್ ಆಗಲ್ಲ. ನೀವು ಬೇರೆ ಏನೇನಿದ್ರು ಶೋ ಮತ್ತೆ ಪಾಡ್ಕಾಸ್ಟ್ ಬೇರೆ ಏನೇ ಮತ್ತೆ ಮಾಡ್ರು ಕೂಡ ಅದಕ್ಕೆ ಕೌಂಟ್ ಆಗಲ್ಲ. ಇದೇ ಸಪರೇಟ್. ಅರ್ಥ ಆಯ್ತಾ? ಇದು ಎರಡು ಕೂಡ ಸಪರೇಟ್. ಅದಕ್ಕೆ ಇದಕ್ಕೆ ಅರ್ನಿಂಗ್ಸ್ ತುಂಬಾ ಕಡಿಮೆ ಶಾರ್ಟ್ಸ್ಗೆ. ಲಾಂಗ್ ವಿಡಿಯೋಗೆ ಅರ್ನಿಂಗ್ಸ್ ಜಾಸ್ತಿ. ಯಾಕಂದ್ರೆ ವಿಡಿಯೋ ಪ್ಲೇ ಮಾಡಿದ ತಕ್ಷಣ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಶಾರ್ಟ್ ಪ್ಲೇ ಮಾಡಿದ ತಕ್ಷಣ ಯಾವತ್ತೂ ಆಡ್ ಬರಲ್ಲ. ನೆನಪಲ್ಲಿ ಇಟ್ಕೊಂಡು ಅಷ್ಟೆಲ್ಲ ಬರುತ್ತೆ. ಇನ್ನೊಂದು ಏನಾಗಿದೆ ಈಗ ನೀನ್ ಹೇಳಿದೆ ಸ್ಟಾರ್ಟಿಂಗ್ ಎಲ್ಲ 90 ಮಿಲಿಯನ್ 90 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಕಂಪ್ಲೀಟ್ ಮಾಡಿದ್ರೆ ಏನಾಗುತ್ತೆ, ಚಾನಲ್ ಡಿಮಾನಿಟೇಷನ್ ಆಗಲ್ಲ, ಬಟ್ ಓಲ್ಡ್ ಆಗುತ್ತೆ. ಚಾನಲ್ ಯಾರೆಲ್ಲ ಮಾನಿಟೇಷನ್ ಮಾಡ್ಕೊಂಡಿದ್ದೀರಾ ನೀವೆಲ್ಲ 90 ದಿವಸದಲ್ಲಿ ಮತ್ತೆ ಕಂಪ್ಲೀಟ್ ಮಾಡ್ತಾನೆ ಇರ್ಬೇಕು. ಕಂಪ್ಲೀಟ್ ಮಾಡ್ಲಿಲ್ವಾ ಆ ತಿಂಗಳು ನಿಮ್ಮ ಅಮೌಂಟ್ ಓಲ್ಡ್ ಅಲ್ಲಿ ಇರುತ್ತೆ, ಬರಲ್ಲ ಪೇಮೆಂಟ್. ನಿಮ್ಗೆ ಯಾವಾಗ ಮತ್ತೆ ಕಂಪ್ಲೀಟ್ ಮಾಡಿದ್ರೆ ಅವಾಗ ಅದು ರಿಲೀಸ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಬಂದಿರೋ ಡಾಲರ್ ಎಲ್ಲ ಅಲ್ಲಿ ಓಲ್ಡ್ ಅಲ್ಲಿ ನಿಂತ್ಕೊಳತ್ತೆ. ಅರ್ಥ ಆಯ್ತಾ? ಈ ರೀತಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಏನ್ ಅರ್ಥ, ಯೂಟ್ಯೂಬರ್ಸ್ ಏನ್ ಹೇಳ್ತಿದ್ದಾರೆ, ನೀವು ಲಾಂಗ್ ವಿಡಿಯೋ ಕಡೆ ಗಮನ ಕೊಡಿ, ಶಾರ್ಟ್ ವಿಡಿಯೋ ಕಡೆ ಗಮನ ಕೊಟ್ರೆ ಈ ರೀತಿ ಕಷ್ಟ ಪಡಬೇಕು, ವ್ಯೂಸ್ ತಗೊಂತಾನೆ ಇರಬೇಕು, ಇದ್ರ ಅರ್ನಿಂಗ್ಸು ಕಡಿಮೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅರ್ಥ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆ, ಶಾರ್ಟ್ ವಿಡಿಯೋ ಇದೊಂದು ಇನ್ಸ್ಟಾಗ್ರಾಮು ಈ ಟಿಕ್ ಟಾಕ್ ಬಂದಿರೋದ್ರಿಂದ ಹೋಗ್ತಾ ಇದೆ ಹೊರತು ಅದ್ರಲ್ಲಿ ಏನು ಕೂಡ ಅರ್ನಿಂಗ್ಸ್ ಇಲ್ಲ. ಅರ್ಥ ಆಯ್ತಾ? ನೀವೇನು ಲಾಂಗ್ ವಿಡಿಯೋದಲ್ಲಿ ಏನೋ 1,00,000 ವ್ಯೂಸ್ ಬಂತು, ಅದರಲ್ಲಿ 50,000 ಎಂಗೇಜ್ಮೆಂಟ್ ವ್ಯೂಸ್ ಬಂತು ಅಂದ್ರೆ 50,000 ನಿಮ್ಗೆ $50 ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಅದು ಎಷ್ಟು ನಿಮಿಷ ನೋಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ. 8 ನಿಮಿಷ ಮೇಲೆ ನೋಡಿದ್ರೆ ಪಕ್ಕಾ 1,000 ವ್ಯೂಸ್ಗೆ $1 ಆಗುತ್ತೆ, ಇಲ್ಲಾಂದ್ರೆ ಕಡಿಮೆ ಆಗುತ್ತೆ. ಎಂತ RPM ಇರ್ಲಿ ಅಲ್ವಾ ಬರತ್? ಆಮೇಲೆ ವಿಡಿಯೋ ಲೆಂತ್ ಮೇಲೆ ಡಿಪೆಂಡ್. ಅದೇನೇ ವಿಡಿಯೋ ಲೆಂತ್ ಏನಾಗಿರ್ತದೆ, 8 ನಿಮಿಷ 15 ನಿಮಿಷ ವಿಡಿಯೋ ಮಾಡ್ತೀನಿ. ಈ ವಿಡಿಯೋನೇ 15 ನಿಮಿಷ ಮಾಡಿದೀವಿ, 1,000 ಜನ ನೋಡೋದು. ಅದಕ್ಕೆ ಏನೋ 8 ನಿಮಿಷ ನೋಡಿದ್ರೆ $1 ಬಂದೇ ಬರುತ್ತೆ. ಎಂತ RPM ಕಮ್ಮಿ ಇದ್ರು ಕೂಡ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ ಏನಿರುತ್ತೆ ಅರ್ನಿಂಗ್ ಚೆನ್ನಾಗಿ ಮಾಡ್ಬೋದು. ಶಾರ್ಟ್ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಕೇಳಿ ಶಾರ್ಟ್ ಚಾನಲ್ ಎಷ್ಟು ಪೇಮೆಂಟ್ ತಗೊಂಡಿದ್ಯಾ ಅಂತ. ವರ್ಷಕ್ಕೆ 2-3 ಪೇಮೆಂಟ್ ತಗೊಂಡ್ರೆ ಹೆಚ್ಚು ಅವರು ಅಷ್ಟೇ. ಅಲ್ಲಾದ್ರೆ ಹೈಯೆಸ್ಟ್ ಅಂದ್ರೆ 4-5 ಪೇಮೆಂಟ್ ಅಲ್ವಾ? ತಿಂಗಳು ಪೇಮೆಂಟ್ ತಗೊಳಕ್ ಸಾಧ್ಯನೇ ಇಲ್ಲ. ಜಾಸ್ತಿ ಲಾಂಗ್ ವಿಡಿಯೋ ಮಾಡೋರು ತಗೊಳೋದು ಲಾಂಗ್ ವಿಡಿಯೋ ತಿಂಗಳು ತಗೊಂತಾ ಇರ್ತಾರೆ. ಡಾಕ್ಟರ್ ಬ್ರೋ ಇರ್ಬೋದು, ಟೆಕಿನ್ ಸಂದೀಪ್ ಇರ್ಬೋದು, ಓಕೆ, ಆಮೇಲೆ ಈಗ ಮೀಡಿಯಾ ಮಾಸ್ಟರ್ ಇರ್ಬೋದು, ಆಮೇಲೆ ಮಸ್ತ್ ಮಗ ಇರ್ಬೋದು, ಇವರೆಲ್ಲ ತಿಂಗಳಿಗೆ 15 ಲಕ್ಷ ದುಡಿತಿದ್ದಾರೆ. ಅರ್ಥ ಆಯ್ತಾ? 15 ಲಕ್ಷ. ಇವರು ಡಾಕ್ಟರ್ ಬ್ರೋ ಅವಾಗ ಒಂದು ವಾರಕ್ಕೆ ತಿಂಗಳಿಗೆ 2-3 ವಿಡಿಯೋ ಹಾಕೋದು, ಅವರೇ 1.5 ಲಕ್ಷ ದುಡಿತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಿ, ಶಾರ್ಟ್ ವಿಡಿಯೋ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ನಿಮ್ಗೆ ನಿಮ್ಮ ಅಮೌಂಟ್ ಓಲ್ಡ್ ಆಗೋದಂತೂ ಪಕ್ಕ. ಓಕೆ, ಅರ್ಥ ಆಯ್ತಲ್ವಾ? ಈ ಒಂದು ಕ್ವಾಲಿಫೈರ್ ವಾಚ್ ಅವರ್ ಏನಂತ, ಆಮೇಲೆ ಆಗಸ್ಟ್ 24 ಏನು ಅಪ್ಡೇಟ್ ಬರ್ತಿದೆ ಅಂತ, ಅಪ್ಡೇಟ್ ಬಗ್ಗೆ ಎಂಗೇಜ್ಮೆಂಟ್ ವ್ಯೂಸ್ನೇ ಕೌಂಟ್ ಆಗೋದು ಅಂತ ಹೇಳಿದೀವಿ. ಇನ್ನ ವಾಚ್ ಅವರ್ ಹೇಗೆ ಕೌಂಟ್ ಆಗುತ್ತೆ ಅಂತ ನಿಮ್ಗೆ ಡೀಟೇಲ್ ಆಗಿ ಹೇಳಿದೀವಿ. ಇನ್ನೇನು ಬೇಕು ನಿಮ್ಗೆ, ಈ ಒಂದೇ ವಿಡಿಯೋದಲ್ಲಿ ಇಷ್ಟು ಹೇಳಿದೀವಿ. ಅದಕ್ಕೆ ವಿಡಿಯೋ ಲಾಂಗ್ ಆಗುತ್ತೆ ನೋಡಿ ಅಂತ. ನೋಡಿದ್ರೆ ಇಲ್ಲಿ ಗಂಟ ತುಂಬಾ ಥ್ಯಾಂಕ್ಸ್. ಆಗ ನೀವು ತುಂಬಾ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿರ್ತೀರಾ. ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. ಮತ್ತೆ ಬಂದು ಕಮೆಂಟ್ ಆಗಿದ್ರೆ ಇದೇ ವಿಡಿಯೋನ ಲಿಂಕ್ ನ ಅವ್ರಿಗೆ ಸೆಂಡ್ ಮಾಡ್ತೀನಿ ಅಷ್ಟೇ ಹೇಳ್ತಾ ಈ ವಿಡಿಯೋ ನಿಲ್ಗೆ ಏನ್ ಮಾಡೋಣ. ಓಕೆ ಬಾಬಾ, ಹೋಪ್ ಇನ್ಫಾರ್ಮೇಶನ್ ಸಿಗ್ತದೆ ಅಂತ ಅನ್ಕೊಂಡಿದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವರಿಗೆ ಪ್ರೋತ್ಸಾಹ ಕೊಡಿ. ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಕಮೆಂಟ್ ಮಾಡ್ರೆ, ಈ ಶೇರ್ ಎಷ್ಟು ಮಾಡ್ರೆ ಅದು ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೇವ್ರು ಕಾಣಬಲಿಸಿ ಒಂದು ಕಾಣಬಲಿಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.